ಹಲೋ ಫ್ರೆಂಡ್ಸ್, ನಾವಿವಾಗ ಹೊರಟಿರೋದು ಶ್ರೀಕಾಳಹಸ್ತಿ ಟೆಂಪಲ್ಗೆ. ಇದು ಬಂದಿರೋದು ತಿರುಪತಿಯಿಂದ 30 ಕಿಲೋಮೀಟ್ರ್. ಇದು ಕಾರಣ ಹೋಗ್ತಾ ಇರೋದಿಷ್ಟೇ, ನಮ್ಮ ಹುಡುಗನಿಗೆ ರಾಹುಕೇತು ಅನ್ನೋ ದೋಷ ಇದ್ವಿ, ಅದನ್ನ ಪರಿಹರಿಸೋಕ್ಕೋಸ್ಕರ ಪೂಜೆ ಮಾಡ್ಸೋಕ್ಕೆ ಹೋಗ್ತಾ ಇದ್ವಿ. ಬೆಂಗಳೂರು ಟು ಶ್ರೀಕಾಳಹಸ್ತಿಗೆ ದಿನದಲ್ಲಿ ಒಂದೇ ಟ್ರೈನ್ ಇರೋದು, ಅದು 11:30ಗೆ. ಆ ಟ್ರೈನ್ ಹತ್ತಿ ಹೋದ ನಾವು 6 ಗಂಟೆಗೆ ಅಲ್ಲಿದ್ದೋ. ನಮ್ಮ ಹುಡುಗನ ಹತ್ರ ಅಮೌಂಟ್ ಇರಲಿಲ್ಲ, ಅಲ್ಲೇ ದೇವಸ್ಥಾನದ ಬಳಿನೇ ಇದ್ದ. ATM ಅಲ್ಲಿ ವಿಡ್ರಾ ಮಾಡಿ ಒಂದು ರೂಮ್ನ ರೆಂಟಿಗೆ ತೊಗೊಂಡು. ಈ ರೂಮ್ನ ರೆಂಟ್ ಬಂದು 800 ರುಪೀಸ್ ಇದೆ. ಮತ್ತು ಮಧ್ಯರಾತ್ರಿ ಎದ್ದು ನೋಡಿದ್ರೆ ಅಲ್ಲೇ ಮಳೆ ಜೋರಾಗಿ ಸುರಿತಾ ಇದೆ. ಏನು ಮಾಡೋದು ಅಂತ ಗೊತ್ತಾಗದೆ ನಾವು ಮತ್ತೆ ಮನೆಗೆ ಬೆಳಗ್ಗೆ 5 ಗಂಟೆಗೆ ಎದ್ದು ಪೂಜೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋದೋ. ಅಲ್ಲಿ ದೇವಸ್ಥಾನದ ಒಳಗಡೆ ಮೊಬೈಲ್ ಎಂಟ್ರಿ ಇಲ್ಲ, ಅದಕ್ಕೆ ಟಿಕೆಟ್ ಕೌಂಟ್ರಿಗೆ ಮೊಬೈಲ್ನೆಲ್ಲ ಕೊಟ್ಟು ಹೊರಟೋ. ಇಲ್ಲಿ ಬೇಕಾದರೆ ರಾತ್ರಿ ಮಲಗ್ಬೋದು, ಫ್ರೀ. ಮತ್ತೆ ಪೂಜೆ ಮುಗಿಸ್ಕೊಬಂದು ಎಲ್ಲ ನಾಷ್ಟ ಮಾಡಿ ಮತ್ತೆ ಬಸ್ ಹತ್ತಿ ರೇಣಿಗುಂಟ ಜಂಕ್ಷನ್ ಎಂಬ ರೈಲ್ವೆ ಸ್ಟೇಷನ್ಗೆ ಹೊರಟೋ. ಅಲ್ಲಿ ನೋಡಿದ್ರೆ ನಮಗೆ ಯಾವುದೇ ರೀತಿಯಾದ ರೈಲ್ವೆ ಟಿಕೆಟ್ ಸಿಗಲಿಲ್ಲ, ಎಲ್ಲ ರಿಸರ್ವ್ ಆಗಿಬಿಟ್ಟಿದ್ದೋ. ಅದೇ ಕಾರಣ ನಾವು ರಿಸರ್ವ್ ಆಗಿ ಟ್ರೈನ್ ಹತ್ತಿದ್ದೀವಿ. ನೋಡಿ, ಒಂದು ಒಳ್ಳೆ ವ್ಯೂ ತೋರಿಸ್ಬೋದು. ಈಗ ಬೆಳಗ್ಗೆ ಹೊತ್ತು ಬಂದರೆ ಇಂಥ ಒಳ್ಳೆ ವ್ಯೂ ನೋಡಿಕೊಂಡು ಮತ್ತು ನಾವು ಬೆಂಗಳೂರಿಗೆ ವಾಪಸ್ ಬರ್ಬೋದು. ರೈಲ್ವೆ ಟಿಕೆಟ್ ತಗೊಂಡು ಹೋಗ್ತಾ ಇರೋದು ಸುಮಾರು